ಶುಭೋದಯ ಎಲ್ಲರಿಗೂ. ನಾವು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿಂದ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಭಾರತೀಯ ಭಾಷೆಗಳ ಸ್ನಾತಕೋತ್ತರ ವಿಭಾಗದ ಮುಚ್ಚುವಿಕೆ ಕಾರಣಕ್ಕಾಗಿ ಅದನ್ನು ಖಂಡನೆ ಮಾಡುವ ದೃಷ್ಟಿಯಿಂದ ನಾವು ಇವತ್ತು ಪತ್ರಿಕೆಯ ನಿಮ್ಮೆಲ್ಲರ ಮುಂದೆ ಬಂದು ನಿಂತಿದ್ದೇವೆ. ಇಲ್ಲಿ ಭಾಗವಹಿಸುವ ನಾವು ಲತೀಶ್ ಬಾಕ್ರಬೈಲ್ ಅಂತ, ಇವರು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತದ್ದು ಕಾರ್ಯದರ್ಶಿಗಳು. ಡಾಕ್ಟರ್ ಸುರೇಶ್ ನೆಗಳಗುಳಿ, ಇವರು ಕಾರ್ಯಕಾರಿ ಸಮಿತಿಯ ಸದಸ್ಯರು. ಶಿವರಾಮ ಶೆಟ್ಟಿ, ಇವರು ಮಂಗಳೂರು ವಿಶ್ವವಿದ್ಯಾನಿಲಯದ ತುಳು ಸ್ನಾತಕೋತ್ತರ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರು. ನಾನು ಸಹ ಕಾರ್ಯದರ್ಶಿ. ಗೀತಾ ಲಕ್ಷ್ಮಿ. ನಮಸ್ತೆ. ಕಳೆದ 35ಕ್ಕೂ ಹೆಚ್ಚು ವರ್ಷಗಳಿಂದ ಮಂಗಳೂರು ವಿಶ್ವವಿದ್ಯಾನಿಲಯ ಕರಾವಳಿಯ ಒಂದು ನಾಡಿಮಿಡಿತವಾಗಿ ಬಹಳಷ್ಟು ದೊಡ್ಡ ಸಾಧಕರನ್ನು ಈ ಸಮಾಜಕ್ಕೆ ಕೊಟ್ಟಂತಹ ಒಂದು ವಿಶ್ವವಿದ್ಯಾನಿಲಯ. ಒಂದು ವಿಶ್ವವಿದ್ಯಾನಿಲಯಕ್ಕೆ ಏನು ಅದರ ಕೆಲಸ ಏನು ಅಂತ ಹೇಳಿದರೆ, ಬರೀ ಶಿಕ್ಷಣವನ್ನು ಕೊಡುವುದು ಮಾತ್ರವಾ ಅನ್ನುವಂತಹ ಪ್ರಶ್ನೆ ಬಂದಾಗ, ಶಿಕ್ಷಣವನ್ನು ಕೊಡುವುದು ಮಾತ್ರ ಅಲ್ಲ, ಅದಕ್ಕಿಂತ ಮೀರಿದ ಒಂದು ಜವಾಬ್ದಾರಿ ಇದೆ. ಅದೇನು ಅಂತ ಕೇಳಿದರೆ, ಅಲ್ಲಿನ ಆ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿರುವಂತಹ, ವಿಶ್ವವಿದ್ಯಾನಿಲಯಕ್ಕೆ ಒಳಪಡುವಂತಹ ಸಮಾಜದ ಪರಿಚಯವನ್ನ ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಮಾಡಿಕೊಡುವಂಥದ್ದು, ಮತ್ತು ಈ ದೇಶದ ಕಲೆ, ಸಾಹಿತ್ಯ, ಸಂಸ್ಕೃತಿ ಈ ಎಲ್ಲ ವಿಷಯಗಳನ್ನ ಅತ್ಯಂತ ಗಂಭೀರವಾಗಿ ವಿದ್ಯಾರ್ಥಿ ಸಮುದಾಯಕ್ಕೆ ಮುಟ್ಟಿಸುವಂತಹ ಒಂದು ದೊಡ್ಡ ಕೆಲಸ ಆಗಬೇಕಾಗಿತ್ತು. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕಳೆದ 10 ವರ್ಷಗಳ ಹಿಂದೆ ಒಂದಷ್ಟು ಭಾಷೆಯ ಸಂಬಂಧಪಟ್ಟಂತಹ ಸ್ನಾತಕೋತ್ತರ ಪದವಿಗಳು ಪ್ರಾರಂಭ ಆಯಿತು. ಅದು ಹಿಂದಿ, ಮತ್ತು ಕೊಂಕಣಿ, ತುಳು, ಹೀಗೆ ಕನ್ನಡ ಬಹಳ ವರ್ಷಗಳಿಂದ ಇದೆ. ಈ 3 ಭಾಷೆಗಳು ಕಳೆದ 10 ವರ್ಷಗಳಿಂದ, 2015ರಿಂದ ಹಿಂದಿ ಪ್ರಾರಂಭ ಆದರೆ 2018ರಿಂದ ತುಳು ಮತ್ತು ಕೊಂಕಣಿ ಪ್ರಾರಂಭ ಆಯಿತು. ಆದರೆ ನಮ್ಮ ದುರ್ದೈವ ಏನು ಅಂತ ಕೇಳಿದರೆ, ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ತುಳು, ಕೊಂಕಣಿ ಮತ್ತು ಹಿಂದಿಯನ್ನು ಕೂಡ ಈ ವರ್ಷದಿಂದ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ತಾ ಇದ್ದಾರೆ. ಸ್ನಾತಕೋತ್ತರ ಅಧ್ಯಯನವನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ತಾ ಇದ್ದಾರೆ. ಹಿಂದಿಯನ್ನ ಇನ್ನೂ ಅಧಿಕೃತವಾಗಿ ಕ್ಲೋಸ್ ಮಾಡಲಿಲ್ಲ, ಆದರೆ ಕ್ಲೋಸ್ ಮಾಡಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಏನು ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಅದು ಹೇಗೆ ಅಂತ ನಾನು ಹೇಳುತ್ತೇನೆ. ತುಳು ಅನ್ನುವಂಥದ್ದು ನಮ್ಮ ಮಂಗಳೂರಿನ ಅಸ್ಮಿತೆ ಅಥವಾ ತುಳುನಾಡಿನ ಅಸ್ಮಿತೆ. ಆ ತುಳು ಸ್ನಾತಕೋತ್ತರ ಅಥವಾ ತುಳುವಿನಲ್ಲಿ ಶಿಕ್ಷಣವನ್ನು ಪಡೆಯಲಿಕ್ಕೆ ನಮಗೆ ಬೇರೆಲ್ಲಿಯೂ ಅವಕಾಶ ಇಲ್ಲ. ತುಳು ಭಾಷೆಯ ಬಗ್ಗೆ ತಿಳ್ಕೊಳ್ಳಿಕ್ಕೆ, ತುಳು ಒಂದು ಪದವಿಯನ್ನು ಪಡ್ಕೊಳ್ಳಿಕ್ಕೆ ಬಹುಶಃ ನಮಗೆಲ್ಲೂ ಕೂಡ ಅವಕಾಶ ಇಲ್ಲ. ಆದರೆ ಇಲ್ಲಿ ಮಾತ್ರ, ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಮಾತ್ರ ಆ ಅವಕಾಶ ಕಳೆದ ವರ್ಷಕ್ಕಿಂತ ಹಿಂದಿನ ವರ್ಷದವರೆಗೆ 2024ರವರೆಗಿತ್ತು. 2025-26ನೇ ಬ್ಯಾಚಲ್ಲಿ ಮೊದಲನೇ ಫಸ್ಟ್ ಇಯರ್ ಅನ್ನ ಮಾಡಲಿಲ್ಲ, ಈಗ ಸೆಕೆಂಡ್ ಇಯರ್ ಇತ್ತು, ಅದು ಈ ವರ್ಷಕ್ಕೆ ಮುಗೀತದೆ. ಈ ವರ್ಷಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ತುಳು ಭಾಷೆಯನ್ನ ಕಂಪ್ಲೀಟ್ ಆಗಿ ಕೊಂದು ಹಾಕಿದ್ರು. ಅಲ್ಲಿ ಒಂದು ತುಳು ಅಧ್ಯಯನ ಕೇಂದ್ರ ಇತ್ತು. ತುಳು ಅಧ್ಯಯನ ಪೀಠ ಅಲ್ಲ, ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿರುವ ಪೀಠ ಅಲ್ಲ, ಆದರೆ ಒಡಿಯೂರು ಗುರುದೇವದತ್ತ ಸಂಸ್ಥಾನಂ ಅವರ ಕಡೆಯಿಂದ ಒಂದು ಅಧ್ಯಯನ ಕೇಂದ್ರವನ್ನು ಪ್ರಾರಂಭ ಮಾಡಿದರು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಒಂದು ದೊಡ್ಡ ಮಟ್ಟದ ವ್ಯವಸ್ಥಿತವಾದಂತಹ ತುಳು ಅಧ್ಯಯನ ಕೇಂದ್ರವನ್ನು ಪ್ರಾರಂಭ ಮಾಡಿದ್ರು. ಆದರೆ ಯಾವುದೇ ಇಂಟಿಮೇಷನ್ ಅನ್ನ ಕೊಡದೆ, ಅವರಿಗೂ ಕೂಡ ಅದರ ಬಗ್ಗೆ ಮಾಹಿತಿ ಇಲ್ಲ ಅಂತ ನಾನು ಭಾವಿಸ್ತೇನೆ, ಅದನ್ನು ಕೂಡ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ರು. ತುಳುವಿಗೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿಯೇ ಪ್ರಾಧಾನ್ಯತೆ ಸಿಗಲಿಲ್ಲ ಅಂತ ಆದರೆ ಬೇರೆ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ? ಅದು ನಂಗೆ ಗೊತ್ತಿಲ್ಲ. ಕೊಂಕಣಿ, ಈ ತುಳುನಾಡಿನಲ್ಲಿ ಮಂಗಳೂರಿನಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕೊಂಕಣಿ ಮಾತನಾಡುವ ಜನರಿದ್ದಾರೆ. ಕೊಂಕಣಿಯಲ್ಲಿ ಅಧ್ಯಯನ ಮಾಡಬೇಕು ಅಂತ ಆಸಕ್ತಿ ಇರುವಂಥವರಿದ್ದಾರೆ. ಅವರಿಗೆ ಬೇಕಾಗಿ ಒಂದು ಕೊಂಕಣಿ MA ಮಾಡ್ಲಿಕ್ಕೆ ಅವಕಾಶ ಇತ್ತು, ಅದನ್ನು ಕೂಡ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ರು. ಈಗ ಕೊಂಕಣಿ ಇಲ್ಲ. ಹಿಂದಿ, ಭಾರತದ ಸಂವಿಧಾನದಲ್ಲೇ ಅತ್ಯಂತ ಸ್ಪಷ್ಟವಾಗಿ ನಮಗೆ ಉಲ್ಲೇಖಗಳು ಸಿಗ್ತದೆ ಏನು ಅಂತ ಹೇಳಿದ್ರೆ, ಹಿಂದಿ ಭಾಷೆಯನ್ನ ಪ್ರಮೋಟ್ ಮಾಡಬೇಕು ಅಂತ. ಆದರೆ ಹಿಂದಿ ಭಾಷೆಯನ್ನೇ ಪ್ರಮೋಟ್ ಮಾಡಬೇಕನ್ನೋದು ಸರಿಯಲ್ಲ. ಆದರೆ ಹಿಂದಿ ಭಾಷೆಗೆ ಅದರಲ್ಲಿ ಓದಲಿಕ್ಕೆ ಇಚ್ಛೆ ಪಡುವಂತ, ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ದೊಡ್ಡ ಮಟ್ಟದ ಏನು ನಮಗೆ ಆಕ್ಯುಪೇಷನಲ್ ವಿಷಯಗಳು ನಮಗೆ ಸಿಗುತ್ತೆ, ದೊಡ್ಡ ಮಟ್ಟದ ಏನು ಕೆಲಸಗಳನ್ನು ನಾವು ಅದರಲ್ಲಿ ಪಡಿಬಹುದು. ಮಂಗಳೂರಿನಲ್ಲೇ ಈಗ MRP ಅಲ್ಲಿ MCF ನಂತಹ ದೊಡ್ಡ ದೊಡ್ಡ ಏನು ಇನ್ಸ್ಟಿಟ್ಯೂಷನ್ಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಏನು ಸಂಗತಿಗಳಲ್ಲಿ ಅಲ್ಲಿ ನಮಗೆ ಹಿಂದಿಯಲ್ಲಿ MA ಮಾಡಿದವರನ್ನ ರಿಕ್ರೂಟ್ ಮಾಡ್ಕೊಳ್ತಾರೆ. ನಾವು ಹೇಳ್ತೇವೆ ಎಲ್ಲೆಲ್ಲಿಂದಲೋ ಬಂದು ಇಲ್ಲಿ ಕೆಲಸ ಮಾಡ್ತಾರೆ, ಎಲ್ಲೆಲ್ಲಿಂದಲೋ ಬಂದು ಇಲ್ಲಿ ಅವಕಾಶಗಳು ಸಿಗ್ಲಿಲ್ಲ ಅಂತ ಆದಾಗ
ಎಲ್ಲಿ ಹೋಗ್ಬೇಕು? ಅವ್ರು ಎಲ್ಲಿಂದಲೂ ಬಂದು ಕೆಲಸ ಮಾಡುವವರನ್ನೇ ಸಕ್ಕೊಳ್ಳಬೇಕಾದಂತ ಪರಿಸ್ಥಿತಿ ಬರುತ್ತೆ. ನಿಜವಾಗಿ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ? ಯಾಕೆ ಭಾಷೆ, 3 ಭಾಷೆಗಳು, ಅದು ಕೂಡ ತುಳು ಮತ್ತು ಕೊಂಕಣಿ ಮತ್ತು ಹಿಂದಿ, ಈ 3 ಭಾಷೆಗಳನ್ನು ಕ್ಲೋಸ್ ಮಾಡ್ಲಿಕ್ಕೆ ಅದು ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ರು ಅಂತ ಹೇಳ್ತೇನೆ. 2020 ಕಳೆದ ಬಾರಿ 2025-26ನೇ ವರ್ಷದಲ್ಲಿ ಒಂದು ರಿಸಲ್ಯೂಷನ್ ಅವರು ಪಾಸ್ ಮಾಡಿದ್ರೇನು ಅಂತ ಹೇಳಿದ್ರೆ, ಎಲ್ಲ PG ಸೆಂಟರ್ಗಳು ಕೊಣಾಜೆಯಲ್ಲಿ ಇರ್ತದೆ ಅಂತ ಒಂದು ರಿಸಲ್ಯೂಷನ್ ಅನ್ನು ಪಾಸ್ ಮಾಡಿದ್ರು. ಹಿಂದಿ ವಿಭಾಗಕ್ಕೆ ಕಳೆದ ವರ್ಷ 11 ಜನ ಅಪ್ಲಿಕೇಶನ್ ಅನ್ನು ಹಾಕಿ ಅಡ್ಮಿಷನ್ ಆಗಬೇಕು ಅಂತ ಬಂದಿದ್ರು ಕಳೆದ ವರ್ಷ 2025-26ರಲ್ಲಿ. ಅದರಲ್ಲಿ 4 ವಿದ್ಯಾರ್ಥಿಗಳು ಮಾತ್ರ ನಾವು ಅಲ್ಲಿಗೆ ಹೋಗ್ತೇವೆ ಅಂತ ಒಪ್ಪಿಕೊಂಡ್ರು. ಇಲ್ಲಿ ಆಗಿದ್ದಿದ್ರೆ, ಮಂಗಳೂರಿನ ಈ ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ ಇದ್ದಂತಹ PG ಸೆಂಟರ್ನಲ್ಲಿ ಆಗಿದ್ದಿದ್ರೆ 11 ವಿದ್ಯಾರ್ಥಿಗಳು ಪ್ಲಸ್ ಒಂದಷ್ಟು ವಿದ್ಯಾರ್ಥಿಗಳಲ್ಲಿ ಬಂದು ಸೇರ್ಕೊಳ್ತಾ ಇದ್ರು, ಕನಿಷ್ಠ ಒಂದು ಅಲ್ಲಿ ಉಳಿಸ್ಕೊಳ್ಳುವಂಥದ್ದಾಗ್ತಾ ಇತ್ತು. ಆದರೆ ಅಲ್ಲಿಗೆ ಹೋಗುವಾಗ ಆ ಇಡೀ ಕಂಪ್ಲೀಟ್ ಆಗಿ ಆ ಏನು ಕೋರ್ಸ್ ಇದೆ ಅದನ್ನು ಮುಚ್ಚಬೇಕಾಗಿ ಬಂತು, ವಿದ್ಯಾರ್ಥಿಗಳು ಬರಲಿಲ್ಲ ಅಂತ. ತುಳುವನ್ನು ತಕೊಳ್ಳಿ, ತುಳು ಈವ್ನಿಂಗ್ ಕಾಲೇಜಿನಲ್ಲಿ ತುಳು ಇದ್ದದ್ದು. ಯಾರು ಸಂಜೆ ಹೋಗಿ ಅಲ್ಲಿ ಈವ್ನಿಂಗ್ ಕಾಲೇಜಿನಲ್ಲಿ ಹೋಗಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ತುಳು MA ಮಾಡುವುದು ಯಾವುದೇ ಕೆಲಸ ಸಿಗ್ತದೆ ಇನ್ನೊಂದು ಮತ್ತೊಂದು ಯಾವುದೇ ಕಾರಣಕ್ಕೂ ಅಲ್ಲ. ತುಳು MA ಮಾಡುವಂಥದ್ದು ಈ ಭಾಷೆಯ ಮೇಲಿರುವಂತಹ ಅಭಿಮಾನಕ್ಕೆ, ಈ ಭಾಷೆಯ ಅಧ್ಯಯನಕ್ಕೋಸ್ಕರ. ತುಳು MAಯ ಪ್ರಭಾವ ಏನು ಅಂತ ನೋಡಿ. ಇಲ್ಲಿಂದ ಬಂದ ಇಲ್ಲಿಯ ತನಕ ಕನಿಷ್ಠ ಒಂದು 100 ವಿದ್ಯಾರ್ಥಿಗಳಾದರೂ ತುಳು MAಯನ್ನ ಪಾಸ್ ಮಾಡಿದ್ದಾರೆ. ಇಲ್ಲಿ ತನಕ ಒಂದು 7 ಬ್ಯಾಚ್ಗಳು ಕಂಪ್ಲೀಟ್ ಆಗಿದೆ, ಕನಿಷ್ಠ 100 ವಿದ್ಯಾರ್ಥಿಗಳು MA ಪಾಸ್ ಮಾಡಿದ್ದಾರೆ. ಅಷ್ಟು ಸಂಪ್ರಬಂಧಗಳು ಬಂದಿದೆ. ಅಂದ್ರೆ ಪರ್ಟಿಕ್ಯುಲರ್ ವಿಷಯಗಳ ಬಗ್ಗೆ ಒಂದು ವಿವರಣಾತ್ಮಕವಾದಂತಹ ಕಿರುಪ್ರಬಂಧಗಳು, ಅವರ ಡೆಸರ್ಟೇಷನ್ಗಳು ಬಂದಿದೆ. ಅಂದ್ರೆ ಒಂದು ತುಳು ಭಾಷೆಗೆ ಸಂಬಂಧಪಟ್ಟ ಅಷ್ಟು ದೊಡ್ಡ ಅಧ್ಯಯನ ವಿಷಯಗಳು ನಮಗೆ ಸೃಷ್ಟಿಯಾಯಿತು. ಅಂದ್ರೆ ಕಾರಣ ಕೊಡುವುದು ಏನು ಅಂತ ಹೇಳಿದ್ರೆ, ಇಲ್ಲ ನಮಗೆ ಸಾಧ್ಯ ಇಲ್ಲ, ನಮ್ಮ ವಿದ್ಯಾರ್ಥಿಗಳು ಬರುವುದಿಲ್ಲ. ವಿದ್ಯಾರ್ಥಿಗಳು ಬರುವುದಕ್ಕೆ ವಿಶ್ವವಿದ್ಯಾನಿಲಯ ಏನು ಮಾಡಿದೆ ಅನ್ನೋದು ಬೇಕಲ್ಲ. ಮಾಡಿದ್ದೆಲ್ಲ ವಿದ್ಯಾರ್ಥಿಗಳು ಬರದ ಹಾಗೆ ಮಾಡಲಿಕ್ಕೆ 2023-24ರ ತನಕ 11,000 ಇದ್ದ ಫೀಸನ್ನ 22,000 ಡಬಲ್ ಮಾಡಿದ್ರಲ್ಲ. ಯಾವ ಮಗ ಬರ್ತಾನೆ? ಯಾಕೆ ಅಲ್ಲಿ ಅವರು ಓದುದು ಯಾಕೆ ಅಂತ ಹೇಳಿದ್ರೆ, ಅವರು ಕೆಲಸ ಸಿಗ್ತದೆ ಅಂತಲ್ಲ. ಆಗ ಹೇಳಿದಾಗೆ ಅವರು ಓದುದು ನಮ್ಮ ಆಸಕ್ತಿಗೋಸ್ಕರ ಓದುವಂಥದ್ದು, ಅದನ್ನು ತಿಳ್ಕೊಳ್ಬೇಕು ಅಂತ. ವಿಶ್ವವಿದ್ಯಾನಿಲಯದಲ್ಲಿ ದುಡ್ಡಿಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ ಅಂತ ಎಲ್ಲ ಹೇಳ್ತಾರೆ. ಆದರೆ ಒಂದು ಸಲ ವಿಶ್ವವಿದ್ಯಾನಿಲಯದಲ್ಲಿ ನಡೀತಾ ಇರುವಂತಹ ಅಫೇರ್ಸ್ಗಳನ್ನ ನೀವು ಒಂದು ಸಲ ಗಮನಿಸಿ, ವಿಶ್ವವಿದ್ಯಾನಿಲಯದಲ್ಲಿ ನಿಜಕ್ಕೂ ದುಡ್ಡಿಲ್ವಾ ಅನ್ನುವಂತಹ ಪ್ರಶ್ನೆ ನಮಗೆ ಕಾಡುತ್ತದೆ. ಅಂದ್ರೆ ಈಗ ನಮ್ಮ ಒಟ್ಟು ವಿಷಯ ಇರುವಂಥದ್ದೇನು ಅಂತ ಹೇಳಿದ್ರೆ, ತಕ್ಷಣದಲ್ಲಿ ಮುಚ್ಚಿದಂತಹ 3 ಭಾಷೆಯ 3 ಅಥವಾ ಯಾವುದೇ ಭಾಷೆಯನ್ನ, ಈ ಕನ್ನಡದ ಪರಿಸ್ಥಿತಿ ಕೂಡ ಬಹಳ ಶೋಚನೀಯ ಇದೆ. ಈಗ ಅಲ್ಲಿ ಕೂಡ ವಿದ್ಯಾರ್ಥಿಗಳು ಬರುವುದಕ್ಕೆ ಅಲ್ಲಿ ಒಂದು ಪರ್ಟಿಕ್ಯುಲರ್ ಕನ್ನಡಕ್ಕೋಸ್ಕರವೇ ಅಲ್ಲಿ ಜಾಗ ಇರುವುದರಿಂದ ಒಂದಷ್ಟು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಬಿಟ್ರೆ, ಅದಕ್ಕೋಸ್ಕರ ಸಪರೇಟ್ ಆಗಿರುವಂತಹ ಏನು ಕೆಲಸಗಳನ್ನು ಕೂಡ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಮಾಡ್ತಿಲ್ಲ. ಎಲ್ಲ ಆರ್ಟ್ಸ್ ಏನು ಮಾನವಿಕ ವಿಷಯದಲ್ಲಿರುವಂಥದ್ದು ಬಹಳಷ್ಟು ಕ್ಲೋಸ್ ಆಗ್ತಾ ಬಂತು. ಇದರಲ್ಲಿ ನಿಜವಾಗಿ ಏನು ಅವರ ಹುನ್ನಾರ ಅಂತ ಹೇಳಬೇಕಾ ಏನು ಅಂತ ಗೊತ್ತಿಲ್ಲ. ಒಟ್ಟು ಭಾಷೆಯನ್ನ ಸಂಪೂರ್ಣವಾಗಿ ಕೊಲ್ಲುವಂತಹ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥದ್ದು ಒಟ್ಟು ವಿಷಯ ಇರುವಂಥದ್ದು. ಈ ಬಗ್ಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಬೇಕು. ಇದರ ಮುಂದೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ನಾವು ರಾಜ್ಯಪಾಲರಿಗೂ ಕೂಡ ಈ ಬಗ್ಗೆ ಗಮನಕ್ಕೆ ತರಲಿಕ್ಕಿದ್ದೇವೆ. ಮುಂದಿನ ಈ ತಿಂಗಳ ಒಳಗೆ ನಾವು ರಾಜ್ಯಪಾಲರನ್ನ ಭೇಟಿಯಾಗಿ ಅವರಿಗೆ ಒಂದು ಇಂಟಿಮೇಷನ್ ಅನ್ನು ಕೊಟ್ಟು, ಈ ರೀತಿಯಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಭಾರತೀಯ ಭಾಷೆಗಳನ್ನ ಕೊಲ್ಲುವಂತಹ ಪ್ರಯತ್ನ ನಡೀತಾ ಇದೆ. ಯಾಕೆಂತ ಹೇಳಿದ್ರೆ, ಇಂಗ್ಲಿಷ್ನಲ್ಲಿ ನೀವು ನೋಡಿ, ಇಂಗ್ಲಿಷ್ನಲ್ಲಿ ಒಬ್ಬ ಪರ್ಮನೆಂಟ್ ಫ್ಯಾಕಲ್ಟಿ ಇಲ್ಲ ಅಲ್ಲಿ. ಆದರೆ ಅಲ್ಲಿ ಸರಿಯಾದಂತಹ ಏನು ವಿದ್ಯಾರ್ಥಿಗಳು ಕೂಡ ಕಂಪ್ಲೀಟ್ ಆಗಿ ಬರ್ತಾ ಇದ್ದಾರೆ ಅನ್ನುವಂಥದ್ದಿಲ್ಲ. ಈ ವರ್ಷ ಏನು 20 ವಿದ್ಯಾರ್ಥಿಗಳು ಆಗಿದ್ದಾರೆ ಅಂತ ಗೊತ್ತಿರೋದು ಅಲ್ಲಿ. ಆದರೆ ಇಂಗ್ಲಿಷಿಗೆ ತೋರಿಸುವಷ್ಟು ಇಂಟ್ರೆಸ್ಟ್ ಅನ್ನ ಅವರು ತುಳುವಿಗೆ, ಕೊಂಕಣಿಗೆ, ಹಿಂದಿಗೆ ಯಾಕೆ ತೋರಿಸ್ತಾ ಇಲ್ಲ? ಹಿಂದಿ ಬಿಡಿಯಪ್ಪ, ಕನ್ನಡ, ತುಳು ಮತ್ತು ಕೊಂಕಣಿಗೆ ಯಾಕೆ ತೋರಿಸ್ತಾ ಇಲ್ಲ? ತುಳುಪರ ಸಂಘಟನೆಗಳು ಕೂಡ ಈ ಬಗ್ಗೆ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು. ತುಳುವಿನಲ್ಲಿ ಏನು ಕೆಲಸ ಮಾಡುವಂತಹ ಬಹಳಷ್ಟು ಸಂಘಟನೆಗಳಿದ್ದಾವೆ, ಈ ಬಗ್ಗೆ ಧ್ವನಿ ಎತ್ತಬೇಕು. ಮುಂದೆ ನಮ್ಮ ಭಾಷೆಯನ್ನ ನಾವು 8ನೇ ಪರಿಚ್ಛೇದಕ್ಕೆ, ತುಳು ಭಾಷೆಯನ್ನ 8ನೇ ಪರಿಚ್ಛೇದಕ್ಕೆ ಸೇರಿಸ್ತೇವೆ ಅಂತಾಗುವಾಗ ಅದಕ್ಕೆ ಅದರ ಶೈಕ್ಷಣಿಕ ಹಿನ್ನೆಲೆ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಗುತ್ತೆ. ಆ ಬಗ್ಗೆ ಕೂಡ ನಾವು ಗಂಭೀರವಾಗಿ ತೆಗೆದುಕೊಂಡು ನಮ್ಮ ಸಾಂಸ್ಕೃತಿಕ ಭಾಷೆಗಳ ಪಟ್ಟಿಗೆ ತುಳುವನ್ನ ಸೇರಿಸುವುದಕ್ಕೆ ಇದು ಕೂಡ ಒಂದು ಮಾರ್ಗವಾಗುತ್ತೆ. ಆ ಬಗ್ಗೆ ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡಿ, ಕನಿಷ್ಠ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ, ರಾಜ್ಯದ ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ಇರಬೇಕಾಗಿದ್ದದ್ದು. ಯಾಕೆಂತ ಹೇಳಿದ್ರೆ, ನಾವು ರಾಜ್ಯದ ಅಧಿಕೃತ ಭಾಷೆ ಮಾಡಬೇಕು ಅಂತ, 2ನೇ ಅಧಿಕೃತ ಭಾಷೆ ಮಾಡಬೇಕು ಅಂತ ಹೊರಟಿರುವಾಗ
ಕನಿಷ್ಠ ಒಂದು ವಿಶ್ವವಿದ್ಯಾನಿಲಯದಲ್ಲಿ, ಅದು ಕೂಡ ಮಾತೃಭಾಷೆ, ಯಾವ ವಿಶ್ವವಿದ್ಯಾನಿಲಯಕ್ಕೆ ಮಾತೃಭಾಷೆಯೋ ಆ ವಿಶ್ವವಿದ್ಯಾನಿಲಯದಲ್ಲಿ ಆ ಭಾಷೆಯನ್ನ ಕಲಿಯುವ, ಆ ಭಾಷೆಯಲ್ಲಿ ಪದವಿಯನ್ನ ಪಡೆಯುವ ಅವಕಾಶ ಇಲ್ಲ ಅಂತಾದ್ರೆ ಅದು ಬಹಳ ಶೋಚನೀಯ ವಿಷಯ. ಈ ಬಗ್ಗೆ ಮಂಗಳೂರು ವಿಶ್ವವಿದ್ಯಾನಿಲಯ ತಕ್ಷಣದಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು. ಯಾಕೆ ಭಾಷೆಯ ವಿಷಯವನ್ನ ಅವರು ನಿಲ್ಲಿಸಿದ್ದಾರೆ, ಯಾಕೆ ಅದನ್ನ ಕ್ಲೋಸ್ ಮಾಡಿದ್ದಾರೆ ಅನ್ನೋದನ್ನ ಅವರು ತಿಳಿಸಬೇಕು. ಅವರಿಗೆ ಏನು ಕಾರಣ ಅನ್ನೋದನ್ನ ತಿಳಿಸಿ ಬರುವ ಈ ವರ್ಷದಿಂದ, ಈಗಿನ್ನು ಶುರುವಾಗುತ್ತದೆ, ಬಹುಶಃ ಆಗಸ್ಟ್ 1ರಿಂದ PG ಕಾಲೇಜುಗಳು ಶುರುವಾಗುತ್ತೆ. ಅದಕ್ಕಿಂತ ಮೊದಲು ನೋಟಿಫಿಕೇಶನ್ ಅನ್ನ ತೆಗೆದು ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ತುಳು, ಕೊಂಕಣಿ ಮತ್ತು ಹಿಂದಿ 3 ಭಾಷೆಗಳಿಗೂ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ, ಇಲ್ಲಿ ಹಂಪನಕಟ್ಟೆಯಲ್ಲಿರುವ ಕಾಲೇಜಿನಲ್ಲಿಯೇ ಏನು ತುಳು PG ಅನ್ನ ಮಾಡುವುದಕ್ಕೆ, ಕೊಂಕಣಿ PG ಅನ್ನ ಮಾಡುವುದಕ್ಕೆ, ಹಿಂದಿ PG ಅನ್ನ ಮಾಡುವುದಕ್ಕೆ ಅವಕಾಶವನ್ನ ಮಾಡಿ ಕೊಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಒಂದು ವೇಳೆ ಅವರು ಮಾಡಲಿಲ್ಲ ಅಂತಾದ್ರೆ ಅದಕ್ಕೆ ಮುಂದಿನ ಕ್ರಮಗಳೇನಾಗುತ್ತೆ, ಯಾವ ರೀತಿಯಾಗಿ ಪ್ರತಿಭಟನೆ ಅಥವಾ ಯಾವ ರೀತಿಯಾದಂತಹ ಅದರ ವಿರುದ್ಧದ ಕೆಲಸಗಳನ್ನ ಅಂದ್ರೆ ವ್ಯವಸ್ಥೆಯನ್ನು ಸರಿ ಮಾಡುವುದಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಖಂಡಿತವಾಗಿಯೂ ಮಾಡುತ್ತದೆ ಅನ್ನುವಂಥದ್ದು ಒಟ್ಟು ವಿಷಯ. ನಿಮ್ಗೆ ಏನಾದರೂ ಕೇಳಲಿಕ್ಕಿದ್ರೆ ಕೇಳಿ. ಇಲ್ಲ, ಉಪನ್ಯಾಸಕರ ಕೊರತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇರುವ ಉಪನ್ಯಾಸಕರೇ ಹೇಳ್ತಾ ಇದ್ದಾರೆ, ಕೊಟ್ಟಿದ್ದಾರೆ. ಅವರು ನಿನ್ನೆ ಕೂಡ ಹೇಳಿದ್ರು, ಅವ್ರು ಹೇಳಿದ್ರು ಏನಂದ್ರೆ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಈಗ ಒಂದು ವೇಳೆ ಉಪನ್ಯಾಸಕರ ಕೊರತೆ ಇದೆ ಅನ್ನೋದಾದ್ರೆ ಇವರು ಅದಕ್ಕೂ ಮಾಡಿದಂತಹ ಪ್ರಯತ್ನ ಏನು ಅಂತ ಬೇಕಲ್ಲ, ಉಪನ್ಯಾಸಕರ ರಿಕ್ರೂಟ್ಮೆಂಟ್ಗೆ ಮಾಡಿದಂತಹ ಪ್ರಯತ್ನ ಏನು ಅಂತ ಬೇಕಲ್ಲ, ಯಾವುದು ಮಾಡಲಿಲ್ಲ. ಉಪನ್ಯಾಸಕರ ಕೊರತೆ ಇಲ್ಲ. 100 ಜನ, ನಾನು ಆಗ್ಲೇ ಹೇಳಿದ ಹಾಗೆ ಕನಿಷ್ಠ 100 ಜನ ತುಳು MA ಮಾಡಿದ್ದಾರೆ. ನಮಗೊಂದು 4 ಜನ ಉಪನ್ಯಾಸಕರು ಸಿಗುದಿಲ್ಲ. ಯಾರು ಬೇಡ, ಶಿವರ ಅದು ವಿಷಯವೇ ಅಲ್ಲ.